ನಮ್ಮ ಸಮುದಾಯದಲ್ಲಿ, ನಮ್ಮ ಹಿಂದೂ ಸಮುದಾಯದಲ್ಲೇ ಈ ತರ ಆಗಿದೆ ಅಂದಾಗ ನಾವು ಮಾತಾಡ್ತಿದ್ದೀವಿ. ಸಮುದಾಯದಲ್ಲೂ ಆಗಿದೆ ಅಲ್ವಾ? ಅದು ನೀನು ಮಾತಾಡಿಲ್ಲ ಅಂದ್ರೆ ನೀನ್ ಯಾರು ಇಲ್ಲಿ ಮಾತಾಡೋದಕ್ಕೆ? ಕಾಲಾವಕಾಶ ಕೊಟ್ಟಿದ್ದೀನಿ ಸರ್. ನಾನು ಇನ್ನು ಶುಕ್ರವಾರ ಶನಿವಾರದವರೆಗೂ ನೋಡ್ತೀನಿ. ನೆಕ್ಸ್ಟ್ ಸಮೀರ್, ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಸಮೀರ್ ಧರ್ಮಸ್ಥಳದ ಯಾವುದೇ ವಿಚಾರದ ಬಗ್ಗೆನೂ ಕೂಡ ನೀನು ಮಾತಾಡೋ ಆಗಿಲ್ಲ ಸರ್. ಈಗ ನೀವು ಮತ್ತೊಂದು ಹೋರಾಟಕ್ಕೆ ಮುನ್ನಡೆ ಬರ್ತಾ ಇದ್ದೀರಿ. ಅದು ನಿನ್ನಿಂದ ತುಂಬಾ ವೈರಲ್ ಆಗ್ತಿದೆ. ಪುನೀತ್ ಕೆರೆಹಳ್ಳಿ ಅವರು ಅದನ್ನು ಶೇರ್ ಮಾಡಿದ್ದಾರೆ. ಆ ಮಸೀದಿಲಿ ಆದಂತ ಒಂದು ಮಗುವಿನ ಮೇಲೆ ಅತ್ಯಾಚಾರ, ಅದು ಹೇಗೆ ಬೆಳಕಿಗೆ ಬಂತು? ಅದ್ರ ಬಗ್ಗೆ ಮುಂದೆ ನಿಮ್ಮ ಸ್ಟೆಪ್ ಏನಂತ? ಸರ್ ನೋಡಿ, ನನಗೆ ಆ ಘಟನೆ ಏನು ಅಂತ ಗೊತ್ತಿಲ್ಲ. ನನ್ಗೆ ಯಾರೋ ವಾಟ್ಸಪ್ ಅಲ್ಲಿ ಅದು ನ್ಯಾಷನಲ್ ಟಿವಿದು ಒಂದು ಲಿಂಕ್ ಕಳಿಸಿದ್ರು. ನಾನು ಅದನ್ನು ಪೂರ್ತಿಯಾಗಿ ನೋಡಿದೆ. ಸರ್, ಪುನೀತ್ ಕೆರೆಹಳ್ಳಿ ಆತಂದು ಅಜೆಂಡಾ ನಿಲುವುಗಳು ಅದೇನೇ ಇರಲಿ, ಮತ್ತೆ ಆ ಮಾಧ್ಯಮದವರು ಏನಾದರೂ ಮಾತಾಡಲಿ, ಆದರೆ ಘಟನೆ ನಡೆದಿದೆಯಲ್ಲ, ಒಂದು ಮಸೀದಿ. ಸರ್, ಈಗ ಹಿಂದೂಗಳಿಗೆ ದೇವಸ್ಥಾನ ಹೆಂಗೆ ಒಂದು ಪವಿತ್ರ ಸ್ಥಳ ಅಂತಾರೆ, ಹಂಗೆ ಮುಸಲ್ಮಾನವ್ರಿಗೂ ಕೂಡ ಅವ್ರು ನಮಾಜ್ ಮಾಡೋವಂಥದ್ದು ಅದು ಒಂದು ದೇವಸ್ಥಾನ ಅವ್ರಿಗೆ. ಅಂತ ನಮಾಜ್ ಮಾಡೋ ಸ್ಥಳಕ್ಕೆ ಮಕ್ಳುಗಳು ಯಾಕೆ ಬರ್ತವೆ? ಒಂದು ಎಜುಕೇಷನ್ಗೆ ಅಂತ ಬರ್ತವೆ. ಅದೇನೋ ಮದರಸನ ಏನೋ ಇರ್ತಾವ ಅದು ಓದೋ ಅಂಥದ್ದು. ಅಂತ ಬಂದಿರೋ ಅಂಥ ಮಗುನ ನೀನು ಇಂಥ ಹೀನ ಕೃತ್ಯಕ್ಕೆ ಬಳಸ್ಕೊಂಡಿದೆಯಲ್ಲ, ನೀನು ಎಂಥ ನನ್ನ ಮಗ ಇರ್ಬೋದು. ನಾನು ಆ ಸಬ್ಜೆಕ್ಟ್ ನೋಡಿದ್ದು. ಈಗ ಇಲ್ಲಿ ನೋಡಿ, ಸೌಜನ್ಯ ವಿಚಾರದಲ್ಲಿ ನಾನು ಮಾತಾಡಲಿಲ್ಲ. ನಾನು ಮಾತಾಡಿದ್ದೇನು, ಭೀಮಾ ಅನ್ನೋ ಪಾತ್ರ ಬಂದಿದೆ, ಅನನ್ಯ ಭಟ್ ತಾಯಿಗೆ ಆ ಮಗಳು ಏನೋ ಒಂದು ಸ್ಕೆಲಿಟನ್ ಸಿಕ್ಬಿಟ್ರೆ ಸಾಕು ಅನ್ನೋ ವಿಚಾರ ತಗೊಂಡೆ. ಅಷ್ಟೇ ನನಗೆ ಬೇಕಿರೋದೇ ಹೊರತು ನನ್ನ ಧರ್ಮಸ್ಥಳ ಏನು, ವೀರೇಂದ್ರ ಹೆಗ್ಗಡೆ ಅವರು ಏನು, ಆಮೇಲೆ ಇವ್ರು ಯಾರೋ ಬಿಂಬಿಸ್ತಿರೋರು ಯಾರು, ಇದು ಯಾವುದು, ಇದಲ್ಲ. ಅದು ತನಿಖೆ ಆಗ್ತಾ ಇದೆ, ಸತ್ಯಾಂಶ ಬರ್ತದೆ ಆಚೆಗೆ, ಅದು ಅವತ್ತು ಮಾತಾಡೋಣ ಬಿಟ್ರೆ ಬಿಡೋಣ, ಅದು ಕಾನೂನು ಚೌಕಟ್ಟಿಗೆ ಹೋಗ್ಬಿಡುತ್ತೆ. ಇಲ್ಲಿ ಇದೆಯಲ್ಲ, ಇದು ನೋಡಿ, ಇದು ನಡೆದಿದೆ, ಘಟನೆ ನಡೆದಿದೆ, CCTV ಫುಟೇಜ್ ಇದೆ. ನಾವು ಬಾಯಲ್ಲಿ ಮಾತಾಡೋದಕ್ಕೂ CCTVಯಲ್ಲಿ ಬಂದಿರೋ ಫುಟೇಜ್ಗೂ ಸಾಕ್ಷಿಯಲ್ಲಿದೆ, ಕಾಣಿಸ್ತಾ ಇದೆ ಫುಟೇಜ್ ಅಲ್ಲಿ. ನಾನು ಅದನ್ನ ನೋಡಿದ ಮೇಲೆ ಅದನ್ನ ಪ್ರಶ್ನೆ ಮಾಡಿ ಕೇಳ್ತಿದ್ದೀನಿ ಅಷ್ಟೇ. ನಾನು ಪುನೀತ್ ಕೆರೆಹಳ್ಳಿ ಮಾತಾಡ್ಬಿಟ್ಟ, ಮತ್ತೆ ಅವ್ರು ಯಾರೋ ನ್ಯಾಷನಲ್ ಟಿವಿ ಅವ್ರು ಮಾತಾಡ್ಬಿಟ್ರು, ಇದು ಯಾವ್ದು ನಾನು ಮಾತಾಡ್ತಿಲ್ಲ. ಆ CCTV ಫುಟೇಜ್ ಅಲ್ಲಿ ಏನಿದೆ, ಆ ಮಗು ಬಂದಿದೆ, ಓದ್ಕೊಳಕ್ ಬಂದಿದೆ. ಬಟ್ ಅದ್ರ ಬಗ್ಗೆ ದಾಖಲಾತಿ ಇದೆಯಾ ನಿಮ್ಮ ಹತ್ರ ಸರ್? ಸರ್, ಆ ಥರದ್ದೇನು ನಂಗೆ ದಾಖಲೆ ಇಲ್ಲ. ಅಟ್ಲೀಸ್ಟ್ ಜಾಗ ಅಥವಾ ಯಾವ ಜಿಲ್ಲೆ ಏನಾದ್ರು? ಸರ್, ಇದು ಏನು ಅಂದ್ರೆ ಚಿಕ್ಕ ಮಗು ಮೇಲೆ ಘಟನೆ ನಡೆದಿರೋದು. ಪೋಸ್ಕೋ ಕೇಸ್ ಅಡಿಯಲ್ಲಿ ಪ್ರಕರಣ ಬರೋದ್ರಿಂದ ಆ ಘಟನೆ ನಡೆದಿರೋ ಸ್ಥಳ ಯಾವುದು ಅಂತನೂ ಕೂಡ ಅದು ಅದ್ರ ರಿಲೇಟೆಡ್ ಆಗಿರೋ ಅಂತ ಕುಟುಂಬದವರೇ ಮಾತಾಡ್ಬೇಕು. ಅದನ್ನ ನಾವು ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಆ ಘಟನೆ ನಡೆದಾದ್ಮೇಲೆ ಆ ಕುಟುಂಬದ ಪರಿಸ್ಥಿತಿ ಏನಾಯ್ತು, ಮತ್ತೆ ಈ ಘಟನೆ ನಡೆದ ಮೇಲೆ ಆ ಘಟನೆ ರಿಲೇಟೆಡ್ ಏನಾದ್ರೂ ಸ್ಥಳೀಯ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ದಾಖಲಾಗಿದೆಯಾ, ಅಥವಾ ಇದ್ರ ಬಗ್ಗೆ ಏನಾದ್ರು ಆಕ್ಷನ್ಸ್ಗಳು ತಗೊಂಡಿದಾರ ಏನು, ಇಲ್ಲ ಮಸೀದಿಯವ್ರು ಏನಾದ್ರು ಇದ್ರ ಬಗ್ಗೆ ಕ್ರಮ ತಗೊಂಡ್ರ? ಯಾಕೆಂದ್ರೆ ನೋಡಿ, ಈ CCTV ಫುಟೇಜ್ ಪುನೀತ್ ಕೆರೆಹಳ್ಳಿ ಬರೋಕ್ ಸಾಧ್ಯ ಹಿಂಗೆ? ನನ್ನ ಪ್ರಕಾರ ಅಲ್ಲಿದ್ದವ್ರು ಯಾರೋ ಒಬ್ರು ಇವ್ರಿಗೆ ಕೊಟ್ಟಿರ್ಬೋದು ಅಲ್ವಾ? ಹಂಗಾಗಿ ಇದು ತನಿಖೆ ಮಾಡ್ಕೊಳ್ಬೇಕು. ನಾನು ಅದೇ ಉದ್ದೇಶಕ್ಕೆ ಸಮೀರ್ನ ನಾನು ಯಾಕೆ ಪ್ರಶ್ನೆ ಮಾಡಿ ಕೇಳಿದೆ ಅಂದ್ರೆ, ಈಗ ಕೆಲವರೆಲ್ಲ ಅಂತಿದ್ರು ಸಮೀರು ಹಿಂದೂ ದೇವಸ್ಥಾನ ಟಾರ್ಗೆಟ್ ಮಾಡಿ ಮಾತಾಡ್ತಾನೆ, ಅದು ನಮ್ಮ ಧರ್ಮದ ಬಗ್ಗೆ ಮಾತಾಡ್ತಾನೆ ಅಂತ. ನಾನಿಲ್ಲಿ ಧರ್ಮ ಅದು ಇದು ಅಲ್ಲ. ಸಮೀರ್ ವಿಡಿಯೋಸ್ ಆತ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಲಕ್ಷಾಂತರ ವ್ಯೂಸ್, ಕೋಟ್ಯಾಂತರ ಜನ ನೋಡ್ತಾರೆ ಅನ್ನೋ ರೀತಿಲಿ ಅವ್ರುಗಳೇ ಹೇಳ್ಕೊಂಡಿದ್ದಾರೆ. ಈಗ ಇಲ್ಲಿ ನಡೆದಿರೋ ಅಂಥದ್ದು ಅದು ಒಂದು, ಈಗ ನಿಮ್ ಪ್ರಕಾರಕ್ಕೆ ಬಂದ್ಬಿಡ್ತೀನಿ ನಾನು, ಮನುಷ್ಯನ ದೃಷ್ಟಿಲಿ ನೋಡೋದಾದ್ರೆ ತಪ್ಪೋದು. ಧರ್ಮದ ಲೆಕ್ಕಕ್ಕೆ ಬಂದ್ಬಿಟ್ರೆ ನಿಮ್ದೇ ಧರ್ಮ, ನಿಮ್ದೇ ದೇವಸ್ಥಾನ, ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಿರುವಂತ ಒಂದು ಹೆಣ್ಣು ಮಗು ಅಲ್ವಾ? ಇದನ್ನ ಮಾತಾಡಬೇಕಾಗಿರೋರು ಯಾರು? ನೀವು ಮಾತಾಡಿ. ಈಗ ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರೆ ಆಯ್ತು, ಒಪ್ಕೊಳ್ಳೋಣ. ಆದ್ರೆ ನಾವು ನೋಡಿ, ಹಿಂದೂಗಳೇ, ನಾವು ಧರ್ಮಸ್ಥಳದಲ್ಲಿ ನ್ಯಾಯ ಸಿಗಲಪ್ಪ ಅಂತ ಹೇಳಿ ಧ್ವನಿ ಎತ್ತಿದೀವಿ. ನೀನು ಎತ್ತು ಮಾರಾಯ ಇದರಲ್ಲಿ. ಆ ಕುಟುಂಬದವ್ರಿಗೆ ಏನಾದ್ರು ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸು. ಅಟ್ಲೀಸ್ಟ್ ಈ ಘಟನೆ ಏನು, ಅವ್ನು ಯಾಕೆ ಈ ಕೃತ್ಯ ಮಾಡ್ದ, ಈ ಘಟನೆಯಿಂದ ಆ ಕುಟುಂಬಕ್ಕೆ ಏನ್ ಆಯ್ತು, ಅಲ್ಲಿ ಯಾಕೆ ಪ್ರಕರಣ ದಾಖಲಾಗಿಲ್ಲ, ಈ ವಿಷಯನ ನೀನ್ ಮಾತಾಡ್ಬೇಕು. ನೀನ್ ಮಾತಾಡಿದ್ರೇನೆ ಜನಕ್ಕೂ ಕೂಡ ಈ ಸಂದೇಶ ರೀಚ್ ಆಗೋದಕ್ಕೆ ಸಾಧ್ಯ. ಇನ್ ಅಲ್ಟಿಮೇಟ್ ಬೇರೆಯವ್ರು ಯಾರೇ ಏನೇ ಸುದ್ದಿ ಮಾಡಿದ್ರು ಅದು ಅಷ್ಟು ರೀಚ್ ಆಗಕ್ಕೆ ಸಾಧ್ಯ ಇಲ್ಲ ಸದ್ಯದ ಮಟ್ಟಿಗೆ. ನೀನು ಮಾಡಬೇಕು ಅಂತ ನಾನು ಕೇಳಿದ್ದೀನಿ, ಕಾಲಾವಕಾಶ ಕೊಟ್ಟಿದ್ದೀನಿ ಸರ್. ನಾನು ಇನ್ನು ಶುಕ್ರವಾರ ಶನಿವಾರದವರೆಗೂ ನೋಡ್ತೀನಿ. ಆತ ಅದ್ರ ಬಗ್ಗೆ ಏನೂ ಮಾತಾಡ್ಲಿಲ್ಲ ಅಂದ್ರೆ ನಾನು ನಿಮ್ಮ ಒಂದು ಯೂಟ್ಯೂಬ್ ಮುಖಾಂತರ ಹೇಳೋದಿಷ್ಟೇ. ಈಗ ಏನು ಸಮೀರ್ಗೆ ಕಂಪೇರ್ ಮಾಡುವಂತ ರೀತಿ ಕಿರಿಕೀರ್ತಿ ಅವ್ರನ್ನ ಈಕ್ವಲ್ ಮಾಡಿಬಿಟ್ಟಿದ್ದಾರೆ. ನಾನು ಕಿರಿಕೀರ್ತಿ ಅವ್ರಿಗೆ ವಿಡಿಯೋ ಮಾಡ್ತೀನಿ. ದಯವಿಟ್ಟು ಈ ಘಟನೆ ಬಗ್ಗೆ ನೀವೇನು ವಿಡಿಯೋ ಮಾಡ್ತಿರೋ, ನಾರ್ಮಲ್ ವಿಡಿಯೋ ಮಾಡ್ಕೊಂಬತ್ತೀರೋ, ಅದು ನಿಮಗೆ ಬಿಟ್ಟಿದ್ದು. ಈ ಘಟನೆ ಏನು ಅನ್ನೋದನ್ನಾದ್ರೂ ದಯವಿಟ್ಟು ನೀವು ಜನತೆ ಮುಂದೆ ಇಡಿ ಅಂತ ಹೇಳ್ತೀನಿ. ಅದನ್ನೇನಾದ್ರೂ ಕಿರಿಕೀರ್ತಿಯವರೇ ಮಾಡಿದ್ರು ಅಂದ್ರೆ, ಈತ ಮಾಡದೆ ಆತನೇ ಏನಾದ್ರು ಮಾಡಿದ್ರು ಅಂದ್ರೆ, ನೆಕ್ಸ್ಟ್ ಸಮೀರ್, ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಸಮೀರ್
ಧರ್ಮಸ್ಥಳದ ಯಾವುದೇ ವಿಚಾರದ ಬಗ್ಗೆನೂ ಕೂಡ ನೀನು ಮಾತಾಡೋ ಹಾಗಿಲ್ಲ. ಇದು ನಾನು ಸಮೀರ್ಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀನು ಅಪ್ಪಿ ಏನಾದ್ರು ಮಾತಾಡದೆ ಅಂದ್ರೆ ನಿನ್ನನ್ನೇ ನಾವು ಟಾರ್ಗೆಟ್ ಇಟ್ಟು ನಿಂದನೆ ಮಾಡೋ ಅಂತ ಕೆಲಸ ಮಾಡ್ತೀವಿ. ನಾವು ಇವತ್ತರೆಗೂ ನಿಂದನೆ ಮಾಡಿಲ್ಲ ನಿಮ್ಗೆ, ಇನ್ ಮುಂದೆ ನಿಂದನೆ ಮಾಡ್ತೀವಿ. ಯಾಕೆ ಅಂದ್ರೆ ನಮ್ಮ ಸಮುದಾಯದಲ್ಲಿ, ನಮ್ಮ ಹಿಂದೂ ಸಮುದಾಯದಲ್ಲೇ ಈ ತರ ಆಗಿದೆ ಅಂತ ನಾವು ಮಾತಾಡ್ತಿದ್ದೀವಿ. ನಿನ್ ಸಮುದಾಯದಲ್ಲೂ ಆಗಿದೆ ಅಲ್ವಾ, ಅದು ನೀನು ಮಾತಾಡಿಲ್ಲ ಅಂದ್ರೆ ನೀನ್ ಯಾರು ಇಲ್ಲಿ ಮಾತಾಡೋದಕ್ಕೆ? ಕೊಡ್ಸು, ಫಸ್ಟ್ ನಿನ್ನವ್ರಿಗೆ ನೀನ್ ನ್ಯಾಯ ಕೊಡ್ಸು. ಅಲ್ಲೂ ಮೆಚ್ತೀವಿ, ಇಲ್ಲೂ ಮೆಚ್ತೀವಿ. ದೇವ್ರು ಮೆಚ್ಚೋ ಅಂತ ಕೆಲಸ ಮಾಡು ಅಂತ ಹೇಳಿ ನಾನು ಈ ಮುಖಾಂತರ ಆತನಿಗೆ ಹೇಳಕ್ ಇಷ್ಟಪಡ್ತೀನಿ.